ನಮಸ್ಕಾರ ಸ್ನೇಹಿತರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತೀರಾ? ಹಾಗಾದರೆ ನಿಮಗೆ ಒಂದು ಭರ್ಜರಿಯಾದ ಗುಡ್ ನ್ಯೂಸ್ ಬಂದುಂಟು. ಹೌದು ಸ್ನೇಹಿತರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಯಾವ ಡೇಟಿಗೆ ಬರುತ್ತೆ ಅಂತ ಸರ್ಕಾರವು ಒಂದು ಡೇಟನ್ನು ಫಿಕ್ಸ್ ಮಾಡಿದೆ. ಹಾಗೆಯೇ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣ ಪಡೆಯಬೇಕಾದರೆ ರೈತರು ತಪ್ಪದೆ ಈ ಕೆಲಸವನ್ನು ಮಾಡಬೇಕು. ಇಲ್ಲಾಂದರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತಾ ಇಲ್ವ ಅಂತ ಗೊತ್ತಾಗೋದಿಲ್ಲ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಅಡಿಯಲ್ಲಿ ರೈತರಿಗೆ 3 ತಿಂಗಳಿಗೊಮ್ಮೆ 2,000 ರೂಪಾಯಿಯಂತೆ ವರ್ಷಕ್ಕೆ 6,000 ರೂಪಾಯಿ DBT ಮೂಲಕ ರೈತರ ಅಕೌಂಟಿಗೆ ನೇರವಾಗಿ ಜಮೆ ಆಗುತ್ತೆ. ಸೊ ಈ ವರ್ಷದ 2ನೇ ಕಂತು ಅಂದರೆ 17ನೇ ಕಂತಿನ ಹಣ ಯಾವ ಡೇಟಿಗೆ ಬರುತ್ತೆ, ಹಾಗೆಯೇ ಯಾರಿಗೆಲ್ಲ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆಯೇ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ. ಹೌದು ಸ್ನೇಹಿತರೆ, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಯಾವ ಡೇಟಿಗೆ ಬರುತ್ತೆ ಅಂತ ಸರ್ಕಾರವು ಡೇಟನ್ನು ಫಿಕ್ಸ್ ಮಾಡಿದೆ. ಹೌದು, ಡೇಟನ್ನು ಅನೌನ್ಸ್ ಮಾಡಿದೆ. ಹಾಗೆಯೇ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಅಡಿಯಲ್ಲಿ ರೈತರು ಹಣವನ್ನು ಪಡೆಯಬೇಕಾದರೆ ರೈತರು ತಪ್ಪದೇ ಅವರ ಬೆನಿಫಿಷರಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಹಣ ಬರುತ್ತಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಸೊ ನೀವು ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಅಂತ ಸುಮ್ಮನೆ ಇದ್ದರೆ ಹಣ ಬರೋದಿಲ್ಲ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೈತರಿಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಅಡಿಯಲ್ಲಿ ಹಣ ಬರುತ್ತೆ, ಹಾಗೆಯೇ ಹಣ ಬರುವ ಲೀಸ್ಟ್ನಲ್ಲಿ ತಮ್ಮ ಹೆಸರು ಇದೆಯಿಲ್ವ ಅಂತ ಹೇಗೆ ಚೆಕ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹೌದು, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಅಡಿಯಲ್ಲಿ ದಿನಾಂಕ 18 ಜೂನ್ ಎಲ್ಲ ರೈತರಿಗೆ DBT ಮೂಲಕ ಅವರ ಅಕೌಂಟಿಗೆ ಜಮೆ ಆಗುತ್ತೆ. ಹೌದು ಸ್ನೇಹಿತರೆ, ವಾರಣಾಸಿಯಲ್ಲಿ ನಡೆಯುವ ಫಂಕ್ಷನ್ನಲ್ಲಿ PM ನರೇಂದ್ರ ಮೋದಿಯವರು ಮಧ್ಯಾಹ್ನದಿಂದ ಎಲ್ಲ ರೈತರ ಅಕೌಂಟಿಗೆ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಹಣ ವರ್ಗಾವಣೆ ಆಗುತ್ತೆ. ಹೌದು, ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜೂನ್ 18 ಮಧ್ಯಾಹ್ನದಿಂದ ಎಲ್ಲ ರೈತರಿಗೆ DBT ಮೂಲಕ ಜಮೆ ಆಗುತ್ತೆ. ಹಾಗೆಯೇ ಯಾವ ರೈತರ ಅಕೌಂಟಿಗೆ ಈ 17ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತ ನೋಡೋದಾದರೆ ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಈ ಅಫಿಷಿಯಲ್ ಪೇಜ್ ಓಪನ್ ಮಾಡ್ಕೊಳ್ಳಿ. ಲಿಂಕನ್ನು ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜ್ ಓಪನ್ ಆದಮೇಲೆ ಬಾಟಮ್ ಬನ್ನಿ, ಇಲ್ಲಿ ಬಂದು ಕಾಣ್ತಾರೆ ಇಲ್ಲಿ ಬೆನಿಫಿಷರಿ ಲೀಸ್ಟ್ ಅಂತ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದು ನಿಮ್ಮ ಸ್ಟೇಟು, ಜಿಲ್ಲೆ, ಸಬ್ ಡಿಸ್ಟಿಕ್ಕು, ಬ್ಲಾಕು, ವಿಲೇಜನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ನಾನಿವಾಗ ಸ್ಟೇಟನ್ನು ಆಯ್ಕೆ ಮಾಡ್ಕೊತೀನಿ. ಕರ್ನಾಟಕ. ಡಿಸ್ಟಿಕ್ಕು ನಿಮ್ಮ ಯಾವ ಡಿಸ್ಟಿಕ್ ಆಯ್ಕೆ ಮಾಡ್ಕೊಳ್ಳಿ. ನಾನು ಫಾರ್ ಎಕ್ಸಾಂಪಲು ಬೀದರ್ ಅಂತ ಆಯ್ಕೆ ಮಾಡ್ಕೊತೀನಿ. ನಂತರ ಸಬ್ ಡಿಸ್ಟಿಕ್ ಅಂದರೆ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಬ್ಲಾಕನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಗ್ರಾಮವನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಗೆಟ್ ರಿಪೋರ್ಟ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ 17ನೇ ಕಂತಿನ ಹಣ ಜೂನ್ 18ಗೆ ಯಾವ ರೈತರಿಗೆ ಜಮೆ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಕೊಟ್ಟಿರುವಂಥ ಲೀಸ್ಟ್ಗಳಿಗೆ ರೈತರ ಅಕೌಂಟಿಗೆ ಈ 17ನೇ ಕಂತಿನ ಹಣ 2,000 ರೂಪಾಯಿ ಜಮೆ ಆಗುತ್ತೆ ಸ್ನೇಹಿತರೆ. ಹೌದು, ನೋಡ್ಬೋದು ಇವತ್ತು ನಾವು ಕೊಟ್ಟಿರುವಂಥ ಕರ್ನಾಟಕ, ಬೀದರ್, ಬಾಲ್ಕಿ, ಅಲ್ಲಾವಾದ್ ಅಂತ ಒಂದು ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ನಿಮಗೆ ತೋರ್ಸೋಕ್ಕೆ ಓಪನ್ ಮಾಡಿದ್ದೀನಿ. ಸೊ ಇಲ್ಲಿರುವಂಥ ಲೀಸ್ಟ್ನ ರೈತರ ಅಕೌಂಟಿಗೆ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ 17ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೆಯೇ ಈ ಲೀಸ್ಟ್ನಲ್ಲಿ ಒಂದು ವೇಳೆ ನಿಮ್ಮ ಹೆಸರು ಇಲ್ಲ ಅಂದರೆ ನೀವು ಚಿಂತೆ ಪಡೋ ಆಗೋತ್ತಿಲ್ಲ. ಮೊದಲು ನೀವು ನಿಮ್ಮ ಬ್ಯಾಂಕಿನ ಹೆಸರು, RTC ಹೆಸರು, ಆಧಾರ್ ಕಾರ್ಡು, ಹಾಗೆಯೇ ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕಿಗೆ ಲಿಂಕ್ ಆಗಿದೆಯೋ, ಹಾಗೆಯೇ EKYC ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಬೇಕು, ಅಂದರೆ EKYC ಆಗಬೇಕು. ಸೊ ಯಾರ್ದೆಲ್ಲ EKYC ಆಗಿದೆಯೋ, ಹಾಗೆಯೇ ಯಾರ್ದೆಲ್ಲ ಬ್ಯಾಂಕ್ ಹೆಸರಲ್ಲಿ ಕರೆಕ್ಟಾಗಿದೆಯೋ ಅಂಥವ್ರ ಅಕೌಂಟಿಗೆ ಈ 17ನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಸುಮಾರು ಜನ ವೀಕ್ಷಕರು ಕಮೆಂಟ್ ಮೂಲಕ ಕೇಳ್ತಿದ್ರು, ಸರ್ 17ನೇ ಕಂತಿನ ಹಣ ಯಾವ ಡೇಟಿಗೆ ಬರುತ್ತೆ ಅಂತ ಹೇಳಿ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ವಾಟ್ಸಪ್, ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.